ಎಲ್ಲ ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂತರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ವಿಜೇಂದ್ರ ಅವ್ರ ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಬೇಕಾದ್ ಮಾಡ್ರಿ, ಬಿಡ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ. ಸುಮ್ಕೊಂಡ್ರು ನೋಡ್ರಿ ಬಾಯಿ ನಿಮ್ಮ ವಲಸು ನಾಯಿಗಳಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರ್ಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರ್ಲಿಲ್ಲ. ರೇಣುಕಾಚಾರ್ಯರವರು ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಗರಂ ಆಗಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ ಮೀಡಿಯಾಗಳ ಮುಂದೆ ಹೇಳಿದ್ದೆ ಬಸನಗೌಡ ಪಾಟೀಲ್ ಸರಿ ಇಲ್ಲ, ಗೋಮುಖ ವ್ಯಾಘ್ರ, ಹಿಂದೂ ಹುಲಿ ಅಲ್ಲ, ಹಾಗೆ ಹೀಗೆ ಅಂತೇಳಿ ಮಾತನಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್. ರೇಣುಕಾಚಾರ್ಯರವರು ಈ ಮಾತನ್ನ ಹೇಳ್ಬೇಕಾದ್ರೆ ನಾನು ಎಷ್ಟರ ಮಟ್ಟಿಗೆ ಸರಿ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಇದೇ ಲೋಕಸಭಾ ಚುನಾವಣೆ ನಡೀತಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಲ್ಲ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಸೋಲಿಗೆ ಕಾರಣ ಯಾರು? ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಇವತ್ತು ಒಡೆಯಲು ಕಾರಣ ಯಾರು? ಭಿನ್ನಮತ ಸೃಷ್ಟಿಯಾಗಲು ಕಾರಣ ಯಾರು? ಪಕ್ಷ ಅಂದ್ರೆ ಪಕ್ಷನೇ. ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಆಗಿತ್ತು. ಈ ರೇಣುಕಾಚಾರ್ಯರವರು ಗುಂಪುಗಾರಿಕೆ ಮಾಡ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ವಾ? ಯಾವತ್ತು ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಮಾತನಾಡ್ಬೇಕಾದ್ರೆ ನಾನು ಸರಿ ಇದ್ದೀನ ಅಂತ ಹೇಳ್ಬೇಕಲ್ವಾ? ಮಾಜಿ ಶಾಸಕರಾಗಿದ್ದಾರೆ, ಇವತ್ತು ಮೀಡಿಯಾಗಳ ಮುಂದೆ ಹೇಳ್ತಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಯಾರು? ಇದೇ ಗುಂಪುಗಾರಿಕೆ ತಾನೆ, ಇದೇ ಭಿನ್ನಮತ ತಾನೆ. ಸಿದ್ದೇಶ್ವರ್ ಅವರು ನಿರಂತರವಾಗಿ MP ಆಗ್ತಿದ್ರಲ್ಲ, ಅವರ ವಿರುದ್ಧ ಅಭ್ಯರ್ಥಿಯ ಆಯ್ಕೆಯ ಸಮಯದಲ್ಲಿ ಇವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ರಲ್ಲ ಒಂದು ರೆಸಾರ್ಟ್ ನಲ್ಲಿ ಯಡಿಯೂರಪ್ಪನವರು ಬಂದಾಗ. ಅದಾದ ನಂತರವೂ ಸಹ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಏನೆಲ್ಲ ಆಯ್ತು? ಯಾಕೆ ಹೊನ್ನಾಳಿನಲ್ಲಿ ಯಾವಾಗ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಬರ್ತಿತ್ತಲ್ಲ, 50,000 60,000 ಲೀಡ್ ಬರ್ತಿತ್ತಲ್ಲ, ಯಾಕೆ ಈ ಸರಿ ಬರ್ಲಿಲ್ಲ? ಯಾಕೆ ಕಾಂಗ್ರೆಸ್ ಲೀಡ್ ಬಂತಲ್ಲಿ? ಇವರ ಗುಂಪುಗಾರಿಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಇವರು ಕೆಲಸ ಮಾಡ್ತಾರಲ್ಲ, ಅದು ಪಕ್ಷದ ಚಟುವಟಿಕೆ, ವಿರುದ್ಧ ಚಟುವಟಿಕೆ ಅಲ್ವಾ? ಅದು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ವಾ? ಅದು ಬಸನಗೌಡ ಪಾಟೀಲ್ ಯತ್ನಾಳು ನಾನು ಹಿಂದೂಗಳ ರಕ್ಷಣೆಗಿದ್ದೀನಿ, ನಾನು ಹಿಂದೂಗಳ ರೈತರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಮಾತನಾಡಿದ್ರೆ ತಪ್ಪು. ಇಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ರೆ ತಪ್ಪು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು MLC ಚುನಾವಣೆಯನ್ನ ಪಕ್ಷೇತರವಾಗಿ ಗೆದ್ದಂತವರು. ಇವತ್ತು ಧೈರ್ಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಏನು ಕುಟುಂಬ ರಾಜಕಾರಣ ಇದೆ, ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ನೇಮಕ ಮಾಡಬಹುದಾಗಿತ್ತು. ಅರವಿಂದ ಬೆಲ್ಲದವರಿದ್ರು, ಬೇರೆ ಯಾರು ಇದ್ರು, ಅವ್ರನ್ನ ಸೀನಿಯರ್ಸ್ ಕೊಡಬೇಕಾಗಿತ್ತು. ಇವರು ಪಕ್ಷಕ್ಕೆ ಶಾಸಕರಾಗಿದ್ದಂತವ್ರನ್ನ ತಗೊಂಡು ಮುಂದೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾತಕ್ಕೆ ಅಂತೇಳಿ ಇವರು ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇವತ್ತಿಂದ ಹೇಳ್ತಾ ಇದ್ದಾರ? ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದಾರೆ. ಅವಾಗೆಲ್ಲಾನು ಯತ್ನಾಳ್ ಅವರು ಮಾತನಾಡ್ತಿರುವುದು ಸರಿ. ಇದೇ ರೇಣುಕಾಚಾರ್ಯರವರು ಏನು ಪ್ರಥಮ ಬಾರಿಗೆ ಯಡಿಯೂರಪ್ಪನವರ ಸರ್ಕಾರ ಬಂದಾಗ ಯಾರು ಗೋವಾಗೆ ಹೋಗಿದ್ರು? ಇದೇ GM ಸಿದ್ದೇಶ್ವರ್ ಅವರು ಸಂಸದರಾಗಿದ್ರಲ್ಲ, ಬೆಳಗಿನ ಜಾವ ರೇಣುಕಾಚಾರ್ಯರವ್ರನ್ನ ಕರ್ಕೊಂಡು ಹೋಗಿ ಯಡಿಯೂರಪ್ಪನವ್ರ ಮೇಲೆ ಮುಂದೆ ಕೂರಿಸಿ ಇವರಿಗೆ ಸಮಾಧಾನ ಮಾಡಿ ಇವರಿಗೆ ಅಬಕಾರಿ ಸಚಿವರನ್ನಾಗಿ ಮಾಡಿದ್ರಲ್ಲ GM ಸಿದ್ದೇಶ್ವರ್ ಅವರು. ಅವತ್ತು ಇವರು ಭಿನ್ನಮತ ಮಾಡಿ ಗೋವಾಗೆ ಹೋಗಿದ್ರಲ್ಲ, ಇವರು ಗೋವಾದಲ್ಲಿ ಕೂತಿದ್ರಲ್ಲ, ಅಲ್ಲಿಂದ ಕರ್ಕೊಂಡು ಬಂದಿದ್ದು ಇದೇ GM ಸಿದ್ದೇಶ್ವರ್ ಅಲ್ವಾ? ಅವರಿಗೆ ಅಬಕಾರಿ ಸಚಿವರು ಬ್ಲಾಕ್ ಮೈಲ್ ಮಾಡಿದ್ರಲ್ಲ ಅವತ್ತು ರೇಣುಕಾಚಾರ್ಯರವರು ಬ್ಲಾಕ್ ಮೈಲ್ ಮಾಡಿ ಸಚಿವ ಸ್ಥಾನ ತೆಗೆದುಕೊಂಡ್ರಲ್ಲ, ಅದು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ವಾ? ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು KJPಯಿಂದ ಸ್ಪರ್ಧೆ ಮಾಡಿದ್ರಲ್ಲ, ಬಿಜೆಪಿಯನ್ನ ಬೈದು KJP ಕಟ್ಟಿ KJP ಜೊತೆ ಹೋದಂತಹ ಯಡಿಯೂರಪ್ಪನವ್ರ ಜೊತೆ ಹೋದಂತಹ ರೇಣುಕಾಚಾರ್ಯರವರು KJP ಕಟ್ಟಿದ್ರಲ್ಲ, ಬಿಜೆಪಿಯನ್ನ ಬೈತಿದ್ರಲ್ಲ, ಅದು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ವಾ? ರೇಣುಕಾಚಾರ್ಯರವರು ಮಾತಾಡ್ತಾರೆ. SS ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗಿ ಚುನಾವಣಾ ಸಮಯದಲ್ಲಿ ಒಂದು
ದ್ವಂದ್ವ ನೀತಿಯನ್ನ ಬಳಸಿ ಅಲ್ಲಿ ಏನೋ ಒಂತಹ ಕಲಹವನ್ನ ಉಂಟು ಮಾಡುವಂತದ್ದು ಮಾಡಿದ್ದಿಲ್ವಾ? DK ಶಿವಕುಮಾರ್ ಅವರನ್ನ ಭೇಟಿ ಮಾಡಕ್ಕೆ ಹೋಗಿದ್ದು ವಿಡಿಯೋಗಳು ಇವತ್ತು ಇಲ್ವಾ? ಯಾತಕ್ಕೋಸ್ಕರ ಈ ರೀತಿ ನಮ್ಮ ರಾಜಕೀಯ ಯಾವ ರೀತಿ ಆಗಿದೆ ಅಂತಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುವಂತದ್ದ. ಇದು ಪ್ರಜಾಪ್ರಭುತ್ವ ರೀ. ಒಬ್ರು ಏನೋ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೊಬ್ರು ಏನೋ ಅದಕ್ಕೆ ಟಾಂಗ್ ಕೊಡಬೇಕು ಅನ್ನೋ. ಹಾಗಾದ್ರೆ ಇವರಿಗೆ ಹೈಕಮಾಂಡ್ ಅಥವಾ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಸಮಿತಿಯವರು ರೇಣುಕಾಚಾರ್ಯರವರಿಗೆ ಪ್ರೆಸ್ ಮೀಟ್ ಮಾಡಿ ನೀವು ಹೇಳಿಕೆ ಕೊಡು ಅಂತ ಹೇಳಿದಾರ? ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ? ರೇಣುಕಾಚಾರ್ಯರವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅವರು ಏನಾದ್ರು ಪದಾಧಿಕಾರಿಗಳ ಮಾಧ್ಯಮ ಹೋಗ್ತಾರ? ಏನು ಇಲ್ವಲ್ಲ. ಮತ್ತೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟರು? ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ದಾವಣಗೆರೆಯಲ್ಲಿ ಸಮಗ್ರವಾಗಿದ್ದಂತಹ ಭಾರತೀಯ ಜನತಾ ಪಕ್ಷದ ಬೇರುಗಳನ್ನ ಸಡಿಲು ಮಾಡಿರುವಂತದ್ದು. ನಿಜ ಹೇಳಬೇಕು ಅಂತಂದ್ರೆ 6 ಲಕ್ಷಕ್ಕೂ ಚಿಲ್ಲರೆ ಓಟುಗಳು ಬಿಜೆಪಿಗೆ ಬಂತು ದಾವಣಗೆರೆಯಲ್ಲಿ. ಇವರ ಭಿನ್ನ ಮತದ ನಡುವೆಯೂ, ಇವರ ಗುಂಪುಗಾರಿಕೆಯ ನಡುವೆಯೂ ಭಾರತೀಯ ಜನತಾ ಪಕ್ಷಕ್ಕೆ 6 ಲಕ್ಷ ಓಟುಗಳು ಬಂತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದು 23,000 ಓಟುಗಳಿಂದ ಮಾತ್ರ. ಇಲ್ಲಿ ಗುಂಪುಗಾರಿಕೆ ಮಾಡೋದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಇಲ್ಲಿ ಗುಂಪುಗಾರಿಕೆ ಮಾಡೋದು ಇದು ಯಾವುದು ತಪ್ಪಲ್ಲ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ, ಅವರಿಗೆ ಉತ್ತರ ಕೊಡಬೇಕು, ನಾನು ಮುನ್ನೆಲೆಗೆ ಬರಬೇಕು ಅಂತ ಮಾತನಾಡ್ತಾರಲ್ಲ ರೇಣುಕಾಚಾರ್ಯರವರು. ಅವ್ರು ಮಾತನಾಡ್ತಾ ಇರೋದು ಸರಿ ಇದೆಯಾ? ವಿಚಾರ ಮಾಡ್ಬೇಕಲ್ಲ. ಯಾತಕ್ಕೆ ವಿಚಾರ ಮಾಡೋದಿಲ್ಲ? ರೇಣುಕಾಚಾರ್ಯರವರು ಇದರ ಬಗ್ಗೆ ವಿಚಾರ ಮಾಡಬೇಕು. ನಾನು ಹಿಂದೆ ತಪ್ಪು ಮಾಡಿದ್ದೆ, ನಾನು ಈ ತಪ್ಪನ್ನ ಮಾಡಿದ್ದೆ, ಹೀಗೆಲ್ಲ ಇತ್ತು, ನಾನು ಸಾಮಾನ್ಯ ವ್ಯಕ್ತಿ ಆಗಿದ್ದವನು, ಇವತ್ತು ಭಾರತೀಯ ಜನತಾ ಪಕ್ಷ ನನಗೆ ಇಷ್ಟೆತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ನಾನು ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋಗಿ ಕೆಜೆಪಿಯಲ್ಲಿದ್ದಾಗ ಬಿಜೆಪಿಯನ್ನು ಬೈದರೂ ಸಹ ನಾನು ವಾಪಸ್ ಬಂದಾಗಲೂ ಸಹ ನನಗೆ ಸೀಟ್ ಕೊಟ್ಟಿತ್ತು. ನಾನು ಏನು ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಹೊನ್ನಾಳಿಯಿಂದ 50,000, 30,000, 20,000 ಲೀಡ್ ಕೊಡಿಸಿದ್ದೆ. ಈ ಸರಿ ನನ್ನ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದಂತ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಯಿತು. ಅದಕ್ಕೆ ನಾನೇ ಹೊಣೆ. ನಾನು ಗುಂಪುಗಾರಿಕೆ ಮಾಡಿಕೊಂಡು ಏನು ಸಿದ್ದೇಶ್ವರ್ ವಿರುದ್ಧ ಗುಂಪುಗಾರಿಕೆ ಮಾಡಿಕೊಂಡು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ. ಇದಕ್ಕೆ ನಾನೇ ಹೊಣೆ. ಅದನ್ನ ತಿಳ್ಕೊಳ್ಬೇಕಾಗಿತ್ತಲ್ಲ. ಅವಕಾಶ ಬಂದಾಗ ಮಾತನಾಡೋದಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾತಾಡೋದಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಮಾತನಾಡ್ತಾರವರು. ಅವರ ಪಕ್ಷದ ವಿಚಾರದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಹೈಕಮಾಂಡ್ ಅವರು ಅವರಿಗೆ ಫೋನ್ ಮಾಡಿದ್ರೆ ನಾನು ಒಬ್ಬನೇ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೇಣುಕಾಚಾರ್ಯ ಆಗಿದ್ರೆ ಒಬ್ಬರೇ ಹೋಗಿ ಸಚಿವರಾಗಿ ಬಂದ್ಬಿಟ್ರು. ಯತ್ನಾಳ್ ಅವರು ಹೇಳ್ತಾರೆ ನಮ್ಮ ಗುಂಪಿದೆ, ನಮ್ಮ ಸಂಗಡಿಗರೊಂದಿಗೆ ನಾವು ಬರ್ತೇವೆ ಅಂತ ಹೇಳ್ತಾರೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇರುವಂತದ್ದು. ರೇಣುಕಾಚಾರ್ಯರವರು ಈ ರೀತಿಯಾಗಿ ತಾನು ಮಾಡಿದಂತಹ ತಪ್ಪುಗಳನ್ನ ಒಂದ್ಸರಿ ಮೆಲುಕಾಕೊಳ್ಬೇಕು. ದಾವಣಗೆರೆ ಲೋಕಸಭಾ ಚುನಾವಣಾ ಟೈಮ್ನಲ್ಲಿ ಯಾವ ರೀತಿ ಗುಂಪುಗಾರಿಕೆ ಮಾಡಿಕೊಂಡು ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಕಾರಣಕರ್ತರಾದ್ರಲ್ಲ, ಇವರು ಒಂದು ಕಾರಣಕರ್ತರಲ್ವಾ? ಯಾತಕ್ಕೋಸ್ಕರ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಡೋದಿಲ್ಲ? ಭಿನ್ನ ಮತ 1000 ಇರ್ಬೋದು, ಒಳಗಡೆ 1000 ಇರ್ಬೋದು, ಆದ್ರೆ ಪಕ್ಷ ಅಂತ ಬಂದಾಗ ಪಕ್ಷ ಅಲ್ವಾ ಅದು? ಏನ್ ಸಾಧನೆ ಮಾಡ್ಕೊಂಡ್ರಿ ಇವರು? ಇದು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಹಾದಿ ಬೀದಿನಲ್ಲಿ ಗಲಾಟೆ ಮಾಡ್ಕೊಳ್ತಾ ಇರುವಂತದ್ದು. ಯತ್ನಾಳ್ ಅವರನ್ನ ಛೇಡಿಸ್ತಾರೆ, ಅವರು ಇವರನ್ನ ಛೇಡಿಸ್ತಾರೆ, ಅವರನ್ನ ಛೇಡಿಸ್ತಾರೆ. ಇಲ್ಲಿ ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಛಿದ್ರ ಆಗಿ ಪೀಸ್ ಆಗೋಯ್ತು. ಯಾವತ್ತೂ ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸಿಲ್ಲ. ಈ ಬಾರಿ ಒಂದು ಅವಕಾಶ ಸಿಗಬಹುದು ಅನ್ಕೊಂಡ್ರು. ಆದ್ರೆ ಸಹ ಇಲ್ಲಿ ಯತ್ನಾಳ್ ಅವ್ರದೊಂದು ಟೀಮು, ಇಲ್ಲಿ ಮತ್ತೊಬ್ಬರ ವಿಜೇಂದ್ರ ಅವ್ರದೊಂದು ಟೀಮು, ಮತ್ತೊಂದು ಸದಾನಂದ ಗೌಡರದೊಂದು ಟೀಮು, ಶೋಭಾ ಕರಂದ್ಲಾಜೆ ಅವ್ರದೊಂದು ಟೀಮು. ಈ ಟೀಮುಗಳು ಹೀಗೆ ಮುಂದುವರೆದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೂ ಸಹ ಇವರು ಬಹುಮತಕ್ಕೆ ಬರೋದು ಡೌಟು. ಶಕ್ತಿಯುತವಾದಂತಹ ಭಾರತೀಯ ಜನತಾ ಪಕ್ಷ JDS ಜೊತೆ ಯಾವತ್ತು ಹೋಯ್ತೋ ಅವತ್ತೇ 25 ಸ್ಥಾನಗಳನ್ನ ಗಳಿಸಿದಂತಹ ಬಿಜೆಪಿ ಬರೀ 3 ಸ್ಥಾನಗಳನ್ನ ಬಿಟ್ಕೊಟ್ಟು ಅವ್ರ ಜೊತೆ ಹೋದ್ರಲ್ಲ, ಅವತ್ತೇ ಬಿಜೆಪಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ನಿಶ್ಶಕ್ತ ಆಗ್ತಾ ಇದೆಯಾ ಅಂತ. ಅದರ ಮಧ್ಯೆ ಇಂಥವರನ್ನ ಫಸ್ಟ್ ನಮ್ಗೆ ಆಶ್ಚರ್ಯ ಆಗಿದ್ದೇನಪ್ಪಾ ಅಂತಂದ್ರೆ ರೇಣುಕಾಚಾರ್ಯರವರ ಚಲನವಲನಗಳನ್ನ, ಅವರ ನಡೆಗಳನ್ನ ತಿಳಿದಂತಹ ನಾವು, ನಿಮ್ಮ ಅಕ್ಷರ ಮೀಡಿಯಾ
ಯತ್ನಾಳ್ ಅವರ ಬಗ್ಗೆ ಮಾತನಾಡ್ತಾ ಇರುವುದನ್ನು ನೋಡಿದಾಗ ನಾನು ಈ ತಪ್ಪು ಮಾಡಿದ್ದೆ, ನಾನು ತಪ್ಪು ಮಾಡಿದ್ರು ಸಹ ಮತ್ತೊಮ್ಮೆ ನಾನು ಯತ್ನಾಳ್ ಅವ್ರಿಗೆ ಮಾತಾಡ್ತಾ ಇದ್ದೀನಲ್ಲ, ಇದು ಸರಿನಾ ಅಂತೇಳಿ ರೇಣುಕಾಚಾರ್ಯರವರು ಆತ್ಮಾವಲೋಕನ ಮಾಡ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.